ಕೊಡಗಿನಲ್ಲಿ ಅಮೆರಿಕ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ಆದಂತಹ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪ್ರವಾಸೋದ್ಯಮ ಇಲಾಖೆ ಈಗ ಎಚ್ಚೆತ್ತುಕೊಂಡಿದೆ. ಕುಟ್ಟ ಗ್ರಾಮದ ದೇವಿ ವಿಲ್ಲಾ ಹೋಮ್ ಸ್ಟೇಯ ಪರವಾನಗಿಯನ್ನ ರದ್ದುಗೊಳಿಸಿದೆ. ಪೊನ್ನಂಪೇಟೆ ತಾಲೂಕು ಕುಟ್ಟ ಗ್ರಾಮದ ದೇವಿ ವಿಲ್ಲಾ ಹೋಮ್ ಸ್ಟೇ ಲೈಸೆನ್ಸ್ ರದ್ದಾಗಿದೆ. ಹೋಮ್ ಸ್ಟೇಯ ಬಗ್ಗೆ ನಿನ್ನೆಯಷ್ಟೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಸ್ತೃತ ವರದಿಯನ್ನ ಬಿತ್ತರಿಸಿತು. 2024ರ ಜನವರಿ 15ರಂದು ಪ್ರವಾಸೋದ್ಯಮ ಇಲಾಖೆಯಿಂದ ಕುಟ್ಟ ಗ್ರಾಮದ ದೇವಿ ವಿಲ್ಲಾ ಹೋಮ್ ಸ್ಟೇ ಲೈಸೆನ್ಸ್ ಅನ್ನ ಪಡೆದಿತ್ತು. ಈಗ ಅಮೆರಿಕ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ಕೇಸ್ನ ನಂತರ ಪರವಾನಗಿಯನ್ನ ರದ್ದುಗೊಳಿಸಿ ಡಿಸಿ ಸೋಮಶೇಖರ್ ಆದೇಶ ಹೊರಡಿಸಿದ್ದಾರೆ. ಲೈಂಗಿಕ ದೌರ್ಜನ್ಯ ಎಸಗಿದ ಜಾರ್ಖಂಡ್ನ ವೈಜೇಶ್ ಈತನನ್ನು ಅರೆಸ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ಕೇಸನ್ನ ಮುಚ್ಚಿ ಹಾಕೋದಿಕ್ಕೆ ಪ್ರಯತ್ನ ಪಟ್ಟ ಹೋಮ್ ಸ್ಟೇನ ಮಾಲೀಕ ವಿಶಾಲ್ನನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಏಪ್ರಿಲ್ 12ರಂದು ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಆಗುತ್ತೆ. ಏಪ್ರಿಲ್ 19ಕ್ಕೆ ದೂರು ದಾಖಲಾಗುತ್ತೆ. ಅದರ ಮಾರನೆಯ ದಿನ ಅಂದ್ರೆ ಏಪ್ರಿಲ್ 20ಕ್ಕೆ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಜಾರ್ಖಂಡ್ನ ವೈಜೇಶ್ ಈ ಹೋಮ್ ಸ್ಟೇನಲ್ಲಿ ಕುಕ್ ಆಗಿ ಕೆಲಸ ಮಾಡ್ತಾ ಇದ್ದ. ಆತ ಅಮೆರಿಕ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದಂತಹ ಆರೋಪ ಇದೆ. ಈ ಘಟನೆ ಆದ ನಂತರ ಹೋಮ್ ಸ್ಟೇ ಮಾಲೀಕ ಇದರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕಾಗಿತ್ತು, ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಆದರೆ ಆತ ಮಾಡಿದ್ದೇನು, 3 ದಿನಗಳವರೆಗೂ ಆ ಮಹಿಳೆಗೆ ಹೊರ ಜಗತ್ತಿನ ಜೊತೆ ಸಂಪರ್ಕ ಇರದ ಹಾಗೆ ಮಾಡ್ತಾನೆ. ಹೋಮ್ ಸ್ಟೇನ ವೈಫೈ ಅನ್ನ ಕಟ್ ಮಾಡ್ತಾನೆ. ಈ ಹಿನ್ನೆಲೆಯಲ್ಲಿ ಇಬ್ಬರನ್ನು ಕೂಡ ವೈಜೇಶ್ ಮತ್ತು ವಿಶಾಲ್ ಇಬ್ಬರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈಗ ಆ ಹೋಮ್ ಸ್ಟೇನ ಪರವಾನಗಿನೇ ರದ್ದಾಗಿದೆ. 2024ರ ಜನವರಿಗೆ ಪ್ರವಾಸೋದ್ಯಮ ಇಲಾಖೆಯಿಂದ ಲೈಸೆನ್ಸ್ ಸಿಕ್ಕಿರುತ್ತೆ ದೇವಿ ವಿಲ್ಲಾ ಹೋಮ್ ಸ್ಟೇಗೆ. ಈ ಘಟನೆಯ ನಂತರ ಎಚ್ಚೆತ್ತುಕೊಂಡಂತಹ ಪ್ರವಾಸೋದ್ಯಮ ಇಲಾಖೆ ಲೈಸೆನ್ಸ್ ಅನ್ನ ರದ್ದುಗೊಳಿಸಿದೆ. ಕಾರಣ, ಪ್ರವಾಸಿಗರಿಗೆ ಸುರಕ್ಷಿತವಾದಂತಹ ವಾತಾವರಣ ಕಲ್ಪಿಸಬೇಕಿತ್ತು. ಆ ಹಿನ್ನೆಲೆಯಲ್ಲಿ ಹೋಮ್ ಸ್ಟೇ ಫೇಲ್ ಆಗಿದೆ. ಜೊತೆಗೆ ಅಕ್ರಮ ಎಸಗಿದಂತಹ ಹಿನ್ನೆಲೆಯಲ್ಲಿ ದೇವಿ ವಿಲ್ಲಾ ಹೋಮ್ ಸ್ಟೇ ಪರವಾನಗಿ ರದ್ದುಗೊಂಡಿದೆ. ಜಿಲ್ಲಾಡಳಿತ ಪರವಾನಗಿಯನ್ನ ರದ್ದುಗೊಳಿಸಿ ಆದೇಶವನ್ನ ಹೊರಡಿಸಿದೆ. ಏಪ್ರಿಲ್ 12ರಂದು ನಡೆದಿದ್ದಂತಹ ಘಟನೆ ಇದು ತಡವಾಗಿ ಬೆಳಕಿಗೆ ಬರುತ್ತೆ. ಏಪ್ರಿಲ್ 19ನೇ ತಾರೀಕಿಗೆ ದೂರು ದಾಖಲಾಗುತ್ತೆ. ಅದಾದ ಮರು ದಿನವೇ ಪೊಲೀಸರು ಇಬ್ಬರನ್ನ ಅರೆಸ್ಟ್ ಮಾಡ್ತಾರೆ. ಏನಾಯ್ತು ಅನ್ನೋದರ ಕಂಪ್ಲೀಟ್ ಮಾಹಿತಿಯನ್ನ ಪಡೆದುಕೊಳ್ತಾರೆ. ಈಗ ಹೋಮ್ ಸ್ಟೇಯ ಲೈಸೆನ್ಸ್ ಅನ್ನ ರದ್ದುಗೊಳಿಸಲಾಗಿದೆ. ಇಡೀ ವಿಶ್ವದಲ್ಲೇ ಕೊಡಗು ಅಂತಂತಂದರೆ ಸಹಜವಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿಯ ಪ್ರವಾಸೋದ್ಯಮ ಯಶಸ್ವಿಗೆ ಆಗಿರೋವಂಥದ್ದು. ಆದರೆ ಆ ಒಂದು ಹೆಸರಿಗೆ ಮಸಿಯನ್ನು ಬಳಿಯುವಂತಹ ಕಂಟಕದ ಕೆಲಸ ಆಗಿರೋವಂತಹದ್ದು ಅಮೇರಿಕಾದ ವಾಷಿಂಗ್ಟನ್ ಮೂಲದ ಮಹಿಳೆಯ ಮೇಲೆ ಅತ್ಯಾಚಾರ ಆಗಿದೆ ಅನ್ನೋಂಥ ಆರೋಪ ಬಂದಿರೋವಂಥದ್ದು ನೋಡ್ಬೋದು. ಸೊ ನಾವೀಗ ಅದೇ ಸ್ಪಾಟ್ನಲ್ಲಿ ಇದ್ದೀವಿ. ಅಂದರೆ ಪೊನ್ನಂಪೇಟೆ ತಾಲೂಕಿನ ಕುಟ್ಟ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿರುವಂತಹ ಒಂದು ವ್ಯಾಪ್ತಿಯಲ್ಲಿ ಒಂದು ವಿಲ್ಲಾ ಏನಿದೆ ದೇವಿ ವಿಲ್ಲಾ ಅಂತೇಳಿ, ಆ ಹೋಮ್ ಸ್ಟೇನಲ್ಲಿ ಅತ್ಯಾಚಾರ ನಡೆದಿದೆ ಅನ್ನೋಂತಹ ಆರೋಪ ಕೇಳಿ ಬಂದಿರೋಂತಹ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಇಲ್ಲಿ ಕೆಲಸ ಮಾಡ್ತಿದ್ದಂತಹ ಸಿಬ್ಬಂದಿ ಇದ್ದರು, ಬ್ರಿಜೇಶ್ ಅಂತೇಳಿ ಆತ, ಹಾಗೆಯೇ ಈ ವಿಲ್ಲಾದ ಮಾಲೀಕರಾದಂತಹ ವಿಲಾಸ್ ಪೊನ್ನಪ್ಪನ್ ಅಂತೇಳಿ ಅವರಿಬ್ಬರೂ ಕೂಡ ಈಗ ಪೊಲೀಸರು ವಶಕ್ಕೆ ತೆಗೆದುಕೊಂಡು ತನಿಖೆಯನ್ನು ಆರಂಭ ಮಾಡಿರೋಂಥದ್ದು. ಸೊ ಈಗಾಗಲೇ ವಶಕ್ಕೆ ಪಡೆದು ಅವರಿಬ್ಬರನ್ನು ಕೂಡ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಮೇ 3ರವರೆಗೆ ಸದ್ಯಕ್ಕೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದ್ದು ಇನ್ನೂ ಕೂಡ ತನಿಖೆ ನಡೀತಾ ಇದೆ. ಸೊ ಅಂದರೆ 12ನೇ ತಾರೀಕು ಈ ವಿಲ್ಲಕ್ಕೆ ಆ ಮಹಿಳೆ ಬರ್ತಾರೆ, ವಾಷಿಂಗ್ಟನ್ ಮೂಲದ ಮಹಿಳೆ ಈ ವಿಲ್ಲಕ್ಕೆ ಬಂದು ಸ್ಟೇ ಹಾಕ್ತಾರೆ. ಅಲ್ಲಿಂದ 17ನೇ ತಾರೀಕಿನವರೆಗೆ ಇದೇ ವಿಲ್ಲಾದಲ್ಲಿ ಇದ್ರು ಅನ್ನೋಂತಹ ಮಾಹಿತಿ ಸದ್ಯಕ್ಕೆ ಇರೋವಂಥದ್ದು. ಏನು ಈ ಬಂಗ್ಲೋ ಇದೆ, ಈ ಬಂಗ್ಲೋದಲ್ಲಿ ಇದ್ದಂತಹ ಮಹಿಳೆ ಸುತ್ತಮುತ್ತದ ಪ್ರವಾಸಿ ತಾಣಗಳನ್ನು ನೋಡಿ ಬಂದು ಮತ್ತೆ ಇಲ್ಲೇ ತಂಗ್ತಿದ್ರು ಅನ್ನೋಂತಹ ಮಾಹಿತಿ ಇದೆ. ಆದರೆ 17ಕ್ಕಿಂತ ಮುಂಚಿತವಾಗಿ 3 ದಿನಗಳ ಮುಂಚಿತವಾಗಿ ಅಂದರೆ 14ನೇ ತಾರೀಕಿನಲ್ಲೇ ಮಹಿಳೆಯ ಮೇಲೆ ಅತ್ಯಾಚಾರ
ಆಗುತ್ತೆ ಅನ್ನಂತಹ ಮಾಹಿತಿ ಇದೆ. ಆ ನಂತರ 3 ದಿನಗಳ ಕಾಲ ಆ ಮಹಿಳೆಯನ್ನು ಇದೇ ಬಂಗ್ಲೋನ ಆಕೆ ಉಳಿದಿದ್ದಂತಹ ಕೊಠಡಿಯಲ್ಲಿ ಕೂಡಿ ಹಾಕಿದ್ರು. ಆ ಕೂಡಿ ಹಾಕಿ ಆಕೆ ಎಲ್ಲೂ ಕೂಡ ಆ ಮಾಹಿತಿಯನ್ನು ಯಾವುದೇ ರೀತಿಯಲ್ಲಿ ಶೇರ್ ಮಾಡಬಾರ್ದು ಅನ್ನೋಂತಹ ರೀತಿಯಲ್ಲಿ ಆಕೆಯನ್ನು ಕೂಡಿ ಹಾಕಿದ್ರು ಅನ್ನೋಂತಹ ಮಾಹಿತಿ ಇದೆ. ಆ ನಂತರ ಆ ಮಹಿಳೆ ಮೈಸೂರಿಗೆ ಹೋಗಬೇಕು, ನಾನು ಹೋಗ್ತೀನಿ, ಈ ಮಾಹಿತಿಯನ್ನು ಯಾರೂ ಕೂಡ ಹೇಳೋದಿಲ್ಲ ಅನ್ನೋಂತಹ ಒಂದು ಭರವಸೆಯ ರೀತಿಯಲ್ಲಿ ಆಕೆ ಹೇಳಿ ಹೋಗಿ ನಂತರನೇ ಆ ಮಹಿಳೆ, ಯಾರು ಸಂತ್ರಸ್ತ ಮಹಿಳೆ ಇದ್ದಾರೆ, ಅವರು ಅಮೆರಿಕದ ರಾಯಭಾರಿ ಕಚೇರಿ ಅಧಿಕಾರಿಗಳಿಗೆ ಮತ್ತು ಭಾರತದ ವಿದೇಶಾಂಗ ಇಲಾಖೆಯ ಏನು ಅಧಿಕಾರಿಗಳಿದ್ದಾರೆ ಅವರಿಗೆ ದೂರನ್ನು ಕೊಡ್ತಾರೆ. ಆ ಹಿನ್ನೆಲೆಯಲ್ಲಿ ಈಗ ಸದ್ಯ ಪ್ರಕರಣ ದಾಖಲಾಗಿ ತನಿಖೆ ನಡೀತಾ ಇದೆ. ಏನೇ ಆಗಲಿ, ಇಲ್ಲಿ ನಡೆದಿರೋಂತಹ ಒಂದು ಘಟನೆ ಏನಿದೆ, ಆ ಘಟನೆ ನಿಜಕ್ಕೂ ಇಡೀ ದೇಶ ಒಂದು ರೀತಿ ತಲೆ ತೆಗೆಸುವಂತಹ ಕೆಲಸ ಆಗಿದೆ. ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ರವಿ ಎಸಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರವಿ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಅಮೆರಿಕ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೊನೆಗೂ ಕೂಡ ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ ಎಚ್ಚೆತ್ತುಕೊಂಡಿದೆ, ಆಕ್ಷನ್ ಆಗಿದೆ ಈಗ. ಖಂಡಿತ ವೀಣಾ, 13ನೇ ತಾರೀಕನೇ ಪ್ರಕರಣ ಆಗಿದ್ರು ಕೂಡ ಇದುವರೆಗೆ ಯಾವುದೇ ರೀತಿಯಾದಂತಹ ಕ್ರಮವನ್ನ, ಅಂದ್ರೆ ಏನು ಅಲ್ಲಿ ಇರುವಂತಹ ಹೋಮ್ ಸ್ಟೇ ಇದೆ, ಆ ಹೋಮ್ ಸ್ಟೇ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವಂತ ಕೆಲಸವನ್ನ ಜಿಲ್ಲಾಡಳಿತ ಮಾಡಿರ್ಲಿಲ್ಲ. ಏನು ಪ್ರವಾಸೋದ್ಯಮ ಇಲಾಖೆಯ ಅಡಿಯಲ್ಲಿ ಬರುವಂತಹ ಹೋಮ್ ಸ್ಟೇ ಆಗಿರ್ಬೋದು ಅಥವಾ ರೆಸಾರ್ಟ್ಸ್ ಆಗಿರ್ಬೋದು, ಅವುಗಳ ಅಭಿವೃದ್ಧಿ ಸಮಿತಿಗೆ ಜಿಲ್ಲಾಧಿಕಾರಿಗಳಿರ್ತಾರೆ, ಜಿಲ್ಲಾಧಿಕಾರಿಗಳ ಅದರ ಅಧ್ಯಕ್ಷರು ಕೂಡ ಆಗಿರ್ತಾರೆ. ಸೊ ಅವರು ಇಷ್ಟಕ್ಕೆ ಕ್ರಮವನ್ನ ತೆಗೆದುಕೊಳ್ಬೇಕಾಗಿತ್ತು. ಆದ್ರೆ ಯಾವಾಗ ಎಲ್ಲ ಕಡೆ ಇಶ್ಯೂ ತುಂಬಾ ರೈಸ್ ಆದ ನಂತರ ಕೊನೆಗೆ ಎಚ್ಚೆತ್ತುಕೊಂಡಂತಹ ಜಿಲ್ಲಾಡಳಿತ ಈಗ ಆಕ್ಷನ್ ತಗೊಂಡಿರುವಂತದ್ದು. 2029ರವರೆಗೆ ಅದರ ಪರವಾನಗಿಯನ್ನ ನೀಡಲಾಗಿತ್ತು. ಈಗ ಅದರ ಪರವಾನಗಿಯನ್ನ ರದ್ದು ಮಾಡಿ ಆದೇಶನ ಹೊರಡಿಸಲಾಗಿದೆ. ಏನು ಜಿಲ್ಲಾ ಅಭಿವೃದ್ಧಿ ಸಮಿತಿ ಇತ್ತು, ಪ್ರವಾಸೋದ್ಯಮ ಜಿಲ್ಲಾ ಅಭಿವೃದ್ಧಿ ಸಮಿತಿ, ಅದು ಒಂದು ವರದಿಯನ್ನ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಆ ವರದಿಯನ್ನ ಆಧರಿಸಿ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಆದ್ರೆ ಬಹಳ ಮುಖ್ಯವಾಗಿ ಇನ್ನೂ ಕೂಡ ಪ್ರಕರಣದಲ್ಲಿ ನೈಜತೆ ಏನು ಅನ್ನೋಂಥದ್ದು ಸರಿಯಾದಂತಹ ಒಂದು ವಿಚಾರಣೆ ಕೂಡ ಆಗ್ಲಿಲ್ಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಇಲಾಖೆ ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಕೂಡ ಇದುವರೆಗೆ ಬಿಟ್ಕೊಡ್ತಾ ಇಲ್ಲ ಅನ್ನೋಂಥದ್ದು ಬಹಳ ಗಂಭೀರವಾಗಿರುವಂತದ್ದು. ಸೊ ಹೀಗಾಗಿ ಒಟ್ಟಿನಲ್ಲಿ ಇಬ್ಬರನ್ನ ಪ್ರಕರಣದ ಆರೋಪಿಗಳನ್ನ ಇಬ್ಬರನ್ನು ಕೂಡ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂತದ್ದು. ಸದ್ಯ ವಿಚಾರಣೆ ಕೂಡ ಇನ್ನೂ ಮುಂದುವರಿತಾ ಇದೆ. ವೀಣಾ, ಥ್ಯಾಂಕ್ ಯು ರವಿಕುಮಾರ್ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.